ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ಸ್ಪೆಷಲ್ ವ್ಲಾಗ್ ಎಂತ ಗೊತ್ತಿತ್ತಾ? ನಾ ಬೈಗಿ ಮೀನು ತಂದಿದ್ದೆ. ಬೈಗಿ ಮೀನು ಅಂದರೆ ಯಾರಿಗೆಲ್ಲ ಇಷ್ಟ ಕಾಂಬ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಕಾಣಿ ಅಕ್ಕ. ನಾನಿವತ್ತು ಬೈಗಿ ಮೀನನ್ನು ಪುಳಿ ಮುಂಚಿ ಮಾಡ್ಕೊಂಡು ಕಂಡಿದ್ದೆ. ಮೀನು ಫ್ರೆಶ್ ಇತ್ತು, ಭಾರಿ ಲಾಯ್ಕಿತ್ತು ಮೀನು ಕಾಮಕ್ಕೆ. ದೊಡ್ಡ ದೊಡ್ಡ ಮೀನು. ಮೊದಲೆಲ್ಲ ನಾವು ಸಣ್ಣ ಸಣ್ಣ ಇದು ಬೈಗಿ ಮೀನು ಬತ್ತಿದ್ದಿತ್ತು, ಅದನ್ನು ನಾವು ಪುಳಿ ಮುಂಚಿ ಮಾಡ್ತಿದ್ದಿತ್ತು, ಭಾರಿ ಲಾಯ್ಕ್ ಆಗ್ತಿದ್ದಿತ್ತು. ಈಗ ನಾನು ನಾರ್ಮಲ್ ಪುಳಿ ಮುಂಚಿ ಮಾಡ್ತಿಲ್ಲ, ಸ್ವಲ್ಪ ಸ್ಪೆಷಲ್ ಆಗಿ ಪುಳಿ ಮುಂಚಿ ಮಾಡ್ತಿದ್ದೆ. ಈಗ ಮೀನು ಕಟ್ ಮೀನು ಕಟ್ ಮಾಡುವತ್ತಿಗೆ ಸ್ವಲ್ಪ ನಂಗೆ ಹೆದರಿಕೆ ಆಗ್ತಿದ್ದಿತ್ತು. ಎಂತಕ್ಕಂದ್ರೆ ಅದು ಸ್ವಲ್ಪ ಸ್ಮೂತ್ ಇತ್ತಪ್ಪ ನಂಗೆ ಕಟ್ ಮಾಡುವತ್ತಿಗೆ. ಮಟ್ಟಿ ಎಲ್ಲ ಇದ್ದಿತ್ತು, 2 ನಮೂನಿ ಮಟ್ಟಿ ಇದ್ದಿತ್ತು. ಕಟ್ ಮಾಡುವತ್ತಿಗೆ ಸ್ವಲ್ಪ ಸ್ಮೂತ್ ಇತ್ತು ಮೀನು. ಆರು ನಿಧಾನ ಕಟ್ ಮಾಡಿದೆ. ಮಾಂಸ ಆಚೀಚಿ ಆಪಕ್ಕಾಗಲ್ಲ, ನನ್ನ ಕೈ ಹೆಂಗೆ ಅರಿಜುವ ಆಗ್ತಿಲ್ದಿರೆ. ಈಗ ಲಾಯ್ಕ್ ಮಾಡಿ ಮೀನು ತೊಳುವತ್ತಿಗೆ ಅದು ಕಪ್ಪಿತ್ತಲ್ಲ, ಅದೆಲ್ಲ ನಾ ಚಂದ ಮಾಡಿ ಕ್ಲೀನ್ ಮಾಡಿ ತೊಳಿತೆ. ನೀವು ಹಾಗೆ ತೊಳಿತ್ರಿ ಅಂತ ಅಂದ್ಕೊಂಡಿದ್ದೆ. ಈಗ ಮೀನೆಲ್ಲ ಚಂದ ಮಾಡಿ ತೊಳ್ಕೊಂಡು ಬಂದೆ. ಈಗ ನಾನು ಪುಳಿ ಮುಂಚಿಗೆಲ್ಲ ಎಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ನಿಮ್ಗೆ ತೋರಿಸ್ಬೇಕಾ? ಈಗ ಪುಳಿ ಮುಂಚಿ ಮಾಡೋಕ್ಕೆ ನನ್ನ ಕಾಣಿ ಇಷ್ಟು ಐಟಮ್ ತಗೊಂಡಿದ್ದೆ. ಸ್ಪೆಷಲ್ ಐಟಮ್ ಎಂತ ಗೊತ್ತಿತ್ತಾ? 1 ನೀರುಳ್ಳಿ, 1 ಟೊಮ್ಯಾಟೊ, ಸಣ್ಣದು ಹಚ್ಚದ ಶುಂಠಿ, ಬೆಳ್ಳುಳ್ಳಿ, 1 ಹಸಿಮೆಣಸು, ಸ್ವಲ್ಪ ಹುಳಿ ತಗೊಂಡಿದ್ದೆ. ಈಗ ಒಂದು ಪಾನ್ ಹಿಡ್ಕಂತೆ. ಒಂದು ಪಾನಿಗೆ ನಾನು ಮೆಣಸು, ಸ್ವಲ್ಪ ಎಣ್ಣೆ ಹಾಕಿದ್ದೆ. ಸುರುಕೆ ಎಣ್ಣೆ ಹಾಕಿ ಮೆಣಸು, ಕರಿಬೇವು ಮತ್ತು ಜೀರಿಗೆ, ಚೂರು ಮೆತ್ತಿ, ಸಾಸಿವೆ, ಓಮ ಮತ್ತು ಸ್ವಲ್ಪ ಕಾಳು ಮೆಣಸು ಹಾಕಿ ಲಾಯ್ಕ್ ಮಾಡಿ ಫ್ರೈ ಮಾಡಿದ್ದೆ. ಒಂದೊಂದೇ ಹಾಕಿ ಮೆಣಸು ಅದು ಮೊದಲೇ ಹಾಕಿದ್ದೆ, ಮತ್ತೆಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡಿದ್ದೆ. ಆಮೇಲೆ ಚೂರು ಬೆಳ್ಳುಳ್ಳಿ ಇತ್ತಲ್ಲ ಅದು ಹಾಕಿದೆ, ಮತ್ತು ಆನಿಯನ್ ಹಾಕಿದೆ. ಆಮೇಲೆ ಚೂರು ಜಿಂಜರ್, ಕಾಳು ಮೆಣಸು ನಾನು ಒಂದೇ ತಗೊಂಡಿದ್ದೆ. ಎಂತಕ್ಕಂದ್ರೆ ಉರಿ ಖಾರ ನಂಗೆ ತಿಂಬು ಕಡಿ, ಅದಕ್ಕೋಸ್ಕರ ನಾನು ಒಂದೇ ತಗೊಳದ್ದು. ಚಂದ ಮಾಡಿ ಮಿಕ್ಸ್ ಸ್ವಲ್ಪ ಒಳ್ಳೆ ಮಿಕ್ಸ್ ಆದ್ರ ಮೇಲೆ 1 ಟೊಮೆಟೊ ಹಾಕಿದೆ. ಟೊಮೆಟೊ ಹಾಕಿ ಲಾಯ್ಕ್ ಮಾಡಿ ಸ್ಮ್ಯಾಶ್ ಆಪ ತನಕ ಫ್ರೈ ಮಾಡ್ಕೊಂಡು, ಆಮೇಲೆ ಇದು ತಣ್ಣಾಗು ಕಿಡ್ಕಲ್ಲ, ಫ್ಯಾನ್ ಬದಿ ಬೆಚ್ಚಿಗೆ ಬಂದು ಸ್ವಲ್ಪ ತಣ್ಣಗಾಯ್ತದ. ತಣ್ಣಗಾರ ಮೇಲೆ ಮಿಕ್ಸಿ ಜಾರಿ ಹಾಕಿದೆ. ಪೂರ ಮಸಾಲೆ ಮಿಕ್ಸಿ ಜಾರಿ ಹಾಕಿ ಅದಕ್ಕೆ ನಾನು ಟರ್ಮರಿಕ್ ಪೌಡರ್ ಮತ್ತು ಸ್ವಲ್ಪ ಹುಳಿ ಅಷ್ಟಪ್ಪ ತಗೊಂಡಿದ್ದಲ್ಲ ಅಷ್ಟು ಹಾಕ್ಲ, ನಾನು ಚೂರೇ ಹಾಕದ್ದೆ. ಎಂತಕ್ಕಂದ್ರೆ ನಾನು ಟೊಮೆಟೊ ಹಾಕಿದ್ದೆಲ್ಲ, ಅದಕ್ಕೋಸ್ಕರ. ಈಗ ಮಸಾಲೆ ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡು ಬಂದೆ. ಈಗ ಒಂದು ಪಾತ್ರೆಗೆ ಎಲ್ಲ ಹಾಕಿದೆ. ಎಷ್ಟು ನೀರು ಬೇಕು ಕಾಣಿ ಅಷ್ಟು ನೀರು ಹಾಕಿ ಹದ ಮಾಡಿ ಬೆಚ್ಚಿ, ಚೂರು ಉಪ್ಪು ಹಾಕಿ, ಎಷ್ಟು ಬೇಕಷ್ಟು ಉಪ್ಪು ಹಾಕಿ, ರುಚಿಗೆ ಎಷ್ಟು ಬೇಕಷ್ಟೇ ಹಾಕಿ, ಜಾಸ್ತಿ ಹಾಕೋಕೆ ಹೋಗಬೇಡಿ. ಆಮೇಲೆ ಸಾರು ಲಾಯ್ಕು ಕುದಿ ಬಂತು. ಉಪ್ಪು ಚಪ್ಪಿ ಎಲ್ಲ ಕಂಡೆ, ಎಲ್ಲ ಸಮಯ ಇಪ್ಪಂಗಿತ್ತು. ತೊಳೆದಿಟ್ಟು ಮೀನನ್ನು ಹಾಕೋ ಶುರು ಮಾಡಿದೆ. ಲಾಯ್ಕ್ ಮಾಡಿ ಮೀನೆಲ್ಲ ಹಾಕಿದೆ. ಇದಕ್ಕೆ ನಾನು ಮತ್ತೆ ಎಂತ ಹಾಕೋಕೆ ಹೋಯಿಲ್ಲ. ನೀರುಳ್ಳಿ ಅರ್ಧ ನೀರುಳ್ಳಿ ಮೀನೆಲ್ಲ ಹಾಕಿ ಆದ್ಮೇಲೆ ಅರ್ಧ ನೀರುಳ್ಳಿ ಹಾಕಿದೆ ಕಾಣಿ, ಅಷ್ಟೇ. ಹಾಕಿ ಬಾಯಿ ಮುಚ್ಚಿಟ್ಟೆ. 1 2 3 5 ನಿಮಿಷ ಕುದಿ ಬರಲಿ ಅಂದ್ಕೊಂಡು. ಈಗ ಕಾಣಿ ನಮ್ಮದು ಮೀನು ಪುಳಿ ಮುಂಚಿ ರೆಡಿ ಆಯಿತು. ಬೂತಾಯಿ ಮೀನು ಪುಳಿ ಮುಂಚಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಅಕ್ಕ. ಭಾರಿ ಲಾಯ್ಕ್ ಆದಿತ್ತು ನನಗೆ. ಉಂಬ ಅಂದ್ಕೊಂಡು ಆತಿದ್ದಿತ್ತು. ರಪ್ಪ ಹೊಯ್ ಒಂದು ಬಟ್ಲಿಗೆ ಅನ್ನ ಹಾಕ ಬಂದು ಬೈಗಿ ಮೀನನ್ನು ಹಾಕಿ, ಎಷ್ಟು ಮೀನು ತಿಂದ್ರು ಇದು ತಿಂಬ ಮಂಗತ್ತು, ಅಷ್ಟು ಲಾಯ್ಕ ಇದ್ದಿತ್ತು. ಈಗ ಮಟ್ಟಿ ಅಂದರೆ ಭಾರಿ ಇಷ್ಟ ನನಗೆ. ಅದ್ರದ್ದು ಲಾಯ್ಕಿತ್ತು ಮಟ್ಟಿ. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಒಂದು ಬದಿಯಿಂದ ಹನಿ ಮಳೆ ಬತ್ತಿದ್ದಿತ್ತು. ಭಾರಿ ಲಾಯ್ಕೆ ಆಯ್ತು ಮಾತ್ರ, ಖುಷಿ ಆಯ್ತು, ಭಾರಿ ರುಚಿ ಆಯ್ತು. ನೀವು ಒಂದ್ಸಲ ಮಾಡಿ ಉಣಿ ಅಕ್ಕ. ಮತ್ತು ನಾನು 2 ಹೊಟ್ಟೆ ತುಂಬ ಉಂತೆ. ಇನ್ನೊಂದು ವಿಡಿಯೋ ಸಿಕ್ತೆ ನಾನು. ನೀವು ಆಸೆ ಪಡಬೇಡಿ, ಹೊಟ್ಟೆ ನೋವಾರೆ ಮತ್ತೆ. ನಾ ಲಾಯ್ಕ್ ಮಾಡಿ ಉಂತೆ. ಮಳೆ ಬಪ್ಪತ್ತಿ ಲಾಯ್ಕತ್ತು ಬಿಸಿ ಬಿಸಿ ಉಂಬುಕೆ. ನಿಮಗೂ ಬೈಗಿ ಮೀನು ಸಿಕ್ಕರೆ ಈ ರೀತಿ ಒಂದ್ಸಲ ಮಾಡಿ, ಭಾರಿ ಲಾಯ್ಕತ್ತು. ಆಚೆ ಇವತ್ತು ಖಾರನೂ ಅಲ್ಲ, ಈಚೆ ಚಪ್ಪಿಯೂ ಅಲ್ಲ, ಹದಾತ್ತು ಖಾರ ಎಲ್ಲ. ಮೊದಲೆಲ್ಲ ಖಾರ ತಿಂಬು ಸ್ವಲ್ಪ ಏನಲ್ಲ, ಖಾರ ತಿಂತಿದ್ದೆ. ಈಗ ಸ್ವಲ್ಪ ಕಮ್ಮಿ ಮಾಡೋದು. ಈಗ ಪುಳಿ ಮುಂಚಿ ತಿನ್ಕಾರ ನಾನೀಗ ಮಾಡಿದ್ದೆ ಕಾಣಿ. ಹೀಗೆ ಮಾಡ್ರಾಯ್ತು, ಭಾರಿ ಲಾಯ್ಕತ್ತು. ಅಕ್ಕ ನಾನಿನ್ನು ಹಾಕಣದೆಲ್ಲ ಮೀನು ಖಾಲಿ ಮಾಡ್ಕಲ್ಲ, ಲಾಯ್ಕ್ ಮಾಡಿ 2 ಉಂತೆ ಅಕ್ಕ.
ನೀವು ಬೈಗಿ ಮೀನು ಸಿಕ್ಕರೆ ಈ ರೀತಿ ಮಾಡ್ಕೊಂಡು ತಿಂಬುದು ಮರಿಬೇಡಿ. ನಾನು ಬಿಸಿ ಬಿಸಿ 2 ಉಂಬುಕ್ ಲಾಯ್ಕ್ ಮಾಡಿ ಉಂತೆ. ನಾನು ಇನ್ನು ನೆಕ್ಸ್ಟ್ ವೀಡಿಯೋಂಗೆ ಸಿಗ್ತೆ ಅಕ್ಕ. ನೆಕ್ಸ್ಟ್ ವೀಡಿಯೋಂಗೆ ಹೊಸ ರೆಸಿಪಿ ಒಟ್ಟಿಗೆ ಬತ್ತೆ. ಬಾಯ್.